ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಮೇಲೆ. ಸೊ ಪ್ರೀವಿಯಸ್ ವಿಡಿಯೋಗಳನ್ನ ನೋಡಿದೀರಾ ಅನ್ಕೊಂಡಿದೀನಿ. ನೋಡಿಲ್ಲ ಅಂತಂದ್ರೆ ಆ ವಿಡಿಯೋಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ವಲ್ಲ ಆ ಪ್ರಾಬ್ಲಮ್ಗಳು. ಸೊ ಈಗ ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಅಂತ ಬಂದಾಗ ಫ್ರೇಮ್ ಅನ್ನ ಕೊಡ್ತಾರೆ, ಇನ್ನೊಂದು ಜನರೇಟರ್ ಅನ್ನ ಕೊಡ್ತಾರೆ. ಸೊ ಈ ಜನರೇಟರ್ ಅನ್ನ ನಾವು ಡಿವೈಸರ್ ಅಂತ ಕೂಡ ಕರಿಬಹುದು. ಸೊ ಇವೆರಡರಲ್ಲಿ ಯಾವ್ದಾದ್ರು ಹೆಸರಲ್ಲಿ ಕೊಡ್ತಾ ಹೋಗ್ಬೋದು. ಸೊ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಈ ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಗೊತ್ತಿರಬೇಕು. ಏನಕ್ಕೆ ಯೂಸ್ ಆಗುತ್ತೆ? ಇದು ಎರರ್ ಡಿಟೆಕ್ಷನ್ ಮಾಡೋದಕ್ಕೋಸ್ಕರ. ಎರರ್ ಡಿಟೆಕ್ಷನ್ ಸೇಮ್ ಲೈಕ್ ಚೆಕ್ಸಮ್ ಕೂಡ ನಮಗೆ ಎರರ್ ಡಿಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಬ್ರು ಸೆಂಡರ್ ಇದಾರೆ ಅಂತ ಅನ್ಕೊಳ್ಳಿ, ನೆಕ್ಸ್ಟ್ ಈ ಸೈಡು ರಿಸೀವರ್ ಇದಾರೆ ಅಂತ ಅನ್ಕೊಳ್ಳಿ. ಅಂತ ಅಂದ್ರೆ ಇದು ನಿಮ್ಮ ಫ್ರೆಂಡ್ ಅಂತ ಅನ್ಕೊಳ್ಳಿ. ನೀವು ಒಂದು ವಾಟ್ಸ್ಆಪ್ ಮೆಸೇಜೋ ಇಲ್ಲ ಅಂತಂದ್ರೆ ಒಂದು ಜಿಮೇಲ್ ಅನ್ನು ಕಳಿಸ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಅದು ಕರೆಕ್ಟ್ ಆಗಿ ರಿಸೀವರ್ ಸೈಡ್ಗೆ ಅಂದ್ರೆ ನಿಮ್ಮ ಫ್ರೆಂಡ್ಗೆ ಹೋಗಿದೆಯೋ ಇಲ್ಲ ಏನಾದ್ರೂ ಕೂಡ ಎರರ್ಗಳಿದಾವೆ ಅಂತ ಎರರ್ ಅನ್ನ ಡಿಟೆಕ್ಟ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಎರರ್ ಡಿಟೆಕ್ಷನ್ ಅಂತ ಕರಿತೀವಿ. ಸೊ ಈ ಎರರ್ ಡಿಟೆಕ್ಷನ್ ಅಲ್ಲಿ ಒಂದು ಮೆಥಡ್ ಯಾವುದು? ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್. ಚೆಕ್ಸಮ್ ಅನ್ನು ಕೂಡ ಯೂಸ್ ಮಾಡಬಹುದು, ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಅನ್ನು ಕೂಡ ನಾವು ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಈಗ ಪ್ರೋಸೆಸ್ ಯಾವ ರೀತಿ ಆಗ್ತವೆ ಅಂತ ಫಸ್ಟ್ ನಾವು ಸೆಂಡರ್ ಸೈಡ್ ಅಲ್ಲಿ ನೋಡೋಣ. ಆಮೇಲೆ ಅದು ರಿಸೀವರ್ ಸೈಡ್ ಅಲ್ಲಿ ಯಾವ ರೀತಿ ಡಿಟೆಕ್ಟ್ ಮಾಡುತ್ತೆ, ವೆದರ್ ದೇರ್ ಇಸ್ ಎನಿ ಎರರ್ ಇನ್ ದ ಮೆಸೇಜ್ ಸೆಂಡ್, ಆ ತರ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಸೆಂಡರ್ ಸೈಡ್ ಅಲ್ಲಿ ಏನೇನು ಪ್ರೋಸೆಸ್ ಆಗುತ್ತೆ ನೋಡೋಣ. ಸೊ ಡಿವಿಷನ್ ಅನ್ನ ಮಾಡಬೇಕಾಗುತ್ತೆ. ಫಸ್ಟ್ ಫ್ರೇಮ್ ಅನ್ನ ಬರ್ಕೊಳ್ಳಿ, 1 1 1 0 1 0 0 1 0 1. ನೆಕ್ಸ್ಟ್ ಡಿವೈಸರ್ ಅಥವಾ ಜನರೇಟರ್ ಏನು 1 1 1 1. ಇದರ ಜೊತೆಗೆ ಈ ಜನರೇಟರ್ ಇದೆಯಲ್ಲ, ಜನರೇಟರ್ ಎಷ್ಟು ನಂಬರ್ ಆಫ್ ಬಿಟ್ಸ್ ಇರೋದು? 4 ನಂಬರ್ ಆಫ್ ಬಿಟ್ಸ್, 1 2 3 4. ಸೊ n-1 ಅಂತ ಅಂದ್ರೆ 4 - 1 ಎಷ್ಟಾಯ್ತು? 3. ಸೊ 3 ನಂಬರ್ ಆಫ್ ಝೀರೋಸ್ ಅನ್ನ ಸೆಂಡರ್ ಸೈಡ್ ಅಲ್ಲಿ ನಾವು ಫ್ರೇಮ್ಗೆ ಆಡ್ ಮಾಡಬೇಕು. ಏನು? n-1 ನಂಬರ್ ಆಫ್ ಝೀರೋಸ್ ಅನ್ನ ನಾವು ಸೆಂಡರ್ ಸೈಡ್ ಅಲ್ಲಿ ಫ್ರೇಮ್ಗೆ ಲಾಸ್ಟ್ ಅಲ್ಲಿ ಆಡ್ ಮಾಡಲೇಬೇಕಾಗುತ್ತೆ. ಗೊತ್ತಾಯ್ತಾ? ಎಲ್ಲಿ n-1 ಅಂತ ಅಂದ್ರೆ ಎಷ್ಟು ನಂಬರ್ ಆಫ್ ಬಿಟ್ಸ್ ಗಳು ಜನರೇಟರ್ ಅಲ್ಲಿ ಇರ್ತವೆ ಅದಕ್ಕಿಂತ ಒಂದು ಕಡಿಮೆ ಅಂತ ಅಂದ್ರೆ n-1. ಸೊ ಇಲ್ಲಿ 4 ಬಿಟ್ಗಳಿದ್ದು, ಸೊ 4 - 1 = 3. ಸೊ 3 ನಂಬರ್ ಆಫ್ ಝೀರೋಸ್ ಅನ್ನ ಸೆಂಡರ್ ಸೈಡ್ ಅಲ್ಲಿ ಲಾಸ್ಟ್ಗೆ ಫ್ರೇಮ್ ಅಲ್ಲಿ ಆಡ್ ಮಾಡ್ತಾ ಹೋಗ್ಬೇಕಾಗತ್ತೆ, ಆಮೇಲೆ ಪ್ರೊಸೀಡ್ ಆಗ್ಬೇಕಾಗತ್ತೆ. ಸೊ ಒಂದೊಂದ್ಸಲಿ ಏನ್ ಮಾಡ್ತಾರೆ, ಈ ಜನರೇಟರ್ ಇದೆಯಲ್ಲ, ಸೊ ಇದನ್ನ ಈ ತರ ಕೊಡಲ್ಲ, ಪಾಲಿನಾಮಿಯಲ್ ಫಾರ್ಮೆಟ್ ಅಲ್ಲಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ x³ + x + 1 ಈ ತರ ಕೊಟ್ರು ಅಂತ ಅನ್ಕೊಳ್ಳಿ. ಸೊ ಇದನ್ನ ನಾವು ಝೀರೋಸ್ ಅಂಡ್ ಒನ್ಸ್ ಅಂತಂದ್ರೆ ಬೈನರಿ ಫಾರ್ಮೆಟ್ಗೆ ಕನ್ವರ್ಟ್ ಮಾಡ್ಬೇಕಾಗತ್ತೆ. ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ? ವೆರಿ ಸಿಂಪಲ್. ನೋಡಿ, ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕು, ಹೈಯರ್ ಪವರ್ ಯಾವ್ದಿರೋದು, ಹೈಯೆಸ್ಟ್ ಪವರ್ ಈ ಒಂದು ಪಾಲಿನಾಮಿಯಲ್ ಅಲ್ಲಿ x⁻3. ಸೊ x⁻3 ಇಂದ ಶುರು ಮಾಡಿ, x⁻3. ನೆಕ್ಸ್ಟ್ ಡಿಕ್ರೀಸ್ ಮಾಡ್ತಾ ಬನ್ನಿ, x⁻2 x⁻1 x⁻0. 3 ಇಂದ 0 ವರ್ಗು ಕೂಡ ಡಿಕ್ರೀಸ್ ಮಾಡ್ತಾ ಹೋಗ್ಬೇಕು. ಗೊತ್ತಾಯ್ತಾ? ಹೈಯೆಸ್ಟ್ ವ್ಯಾಲ್ಯೂ ಪವರ್ ಯಾವ್ದಿದ್ದು? x⁻3 ಅಂತ. ಸೊ x⁻3 x⁻2 x⁻1 x⁻0 ಆ ತರ ಡಿಕ್ರೀಸ್ ಮಾಡ್ತಾ ಬರಬೇಕು. ಸೊ ಈಗ ನೋಡಿ, ಇಲ್ಲಿ ಇವೆರಡನ್ನು ಕಂಪೇರ್ ಮಾಡಿ. x⁻3 ಇದೆಯಾ ಪಾಲಿನಾಮಿಯಲ್ ಈಕ್ವೇಶನ್ ಅಲ್ಲಿ? ಇದೆ, ಸೊ 1 ಅಂತ ಬರೀರಿ. x⁻2 ಇದೆಯಾ ಪಾಲಿನಾಮಿಯಲ್ ಈಕ್ವೇಶನ್ ಅಲ್ಲಿ? ಇಲ್ಲ, ಸೊ 0. ನೆಕ್ಸ್ಟ್ x⁻1 ಇದೆಯಾ? ನೋಡಿ, ಇಲ್ಲಿ ಏನು ಇಲ್ಲ ಅಂತ ಅಂದ್ರೆ 1 ಅಂತ. ಸೊ x⁻1 ಕೂಡ ಇದೆ. x⁻0 ಇದೆಯಾ? ಇದೆ. ಯಾವ ರೀತಿ ನೋಡಿ, ಇಲ್ಲಿ ಯಾವುದೇ ಒಂದು ನಂಬರ್ ಅಥವಾ ಯಾವುದೇ ಒಂದು ವ್ಯಾಲ್ಯೂ ಇರಲಿ, ಅದಕ್ಕೆ ಪವರ್ 0 ಆಗಿದೆ, ಅದ್ರ ವ್ಯಾಲ್ಯೂ = 1. ಅಂದ್ರೆ 2000 ಪವರ್ 0 = 1, 3000 ಪವರ್ 0 = 1, 50 ಪವರ್ 0 = 1, 20 ಪವರ್ 0 = 1 ಆ ತರ. ಸೊ x⁻0 ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರುತ್ತೆ? 1ಗೆ. ನೋಡಿ, ಇಲ್ಲಿ ಪಾಲಿನಾಮಿಯಲ್ ಈಕ್ವೇಶನ್ ಅಲ್ಲೂ ಕೂಡ 1 ಇರೋದ್ರಿಂದ ನಾವು 1 ಅಂತ ಬರಿಬೇಕು. ಸೊ ಈ ಒಂದು ಪಾಲಿನಾಮಿಯಲ್ ಈಕ್ವೇಶನ್ ಅನ್ನ ಝೀರೋಸ್ ಅಂಡ್ ಒನ್ಸ್ಗೆ ಕನ್ವರ್ಟ್ ಮಾಡಿದೀನಿ, 1 0 1 1 ಈ ತರ. ಗೊತ್ತಾಯ್ತಾ? ಸೊ ಅವ್ರೇನಾದ್ರೂ ಕೂಡ ಪಾಲಿನಾಮಿಯಲ್ ಫಾರ್ಮೆಟ್ ಅಲ್ಲಿ ಕೊಟ್ರೆ ಈ ತರ ಕನ್ವರ್ಟ್ ಮಾಡ್ಕೋಬೇಕು. ಆ ತರದ ಪ್ರಾಬ್ಲಮ್ಸ್ ಅನ್ನು ಕೂಡ ನಾನು ಸಾಲ್ವ್ ಮಾಡಿದೀನಿ. ಆ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ಸೇಮ್ ಮೆಥಡ್ ಏನಿಲ್ಲ, ಈ ತರ ಕನ್ವರ್ಟ್ ಮಾಡ್ಕೊಂಡ್ರಾಯ್ತು, ಆಮೇಲೆ ಸೇಮ್ ಪ್ರೊಸೀಜರ್ ಇರ್ತಾ ಹೋಗುತ್ತೆ. ಗೊತ್ತಾಯ್ತಾ? ಸೊ n-1 ನಂಬರ್ ಆಫ್ ಝೀರೋಸ್ ಅನ್ನ ಸೆಂಡರ್ ಸೈಡ್ ಅಲ್ಲಿ ಬರ್ಕೋಬೇಕು. ಈಗ ನೋಡಿ, ಇಲ್ಲಿ ಡಿವೈಡ್ ಮಾಡ್ತಾ ಹೋಗ್ತೀನಿ. ಸೊ ಡಿವೈಸರ್ ಅನ್ನ ಬರೀರಿ, 1 1 1 1 ಇಲ್ಲೇನಿದೆ ಅದನ್ನೇ ಬರಿಬೇಕು. ಈಗ ಒಂದು ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಏನಾದ್ರೂ ಕೂಡ ಸೇಮ್ ಇದ್ರೆ, ಎರಡು ಇನ್ಪುಟ್ಗಳು ಸೇಮ್ ಇದ್ರೆ 0, ಎರಡು ಇನ್ಪುಟ್ಗಳು ಏನಾದ್ರೂ ಡಿಫ್ರೆಂಟ್ ಇದ್ರೆ ನನ್ನ ಔಟ್ಪುಟ್ ಏನಾಗುತ್ತೆ? 1ಗೆ ಈಕ್ವಲ್ ಆಗುತ್ತೆ. ಗೊತ್ತಾಯ್ತಾ? ಸೇಮ್ ಇದ್ರೆ 0, ಡಿಫ್ರೆಂಟ್ ಇದ್ರೆ 1. ನೋಡಿ, ಇಲ್ಲಿ ಕಂಪೇರ್ ಮಾಡ್ತಾ ಬನ್ನಿ. 0 ಮತ್ತೆ 1 ಇವೆರಡು ಕೂಡ ಡಿಫ್ರೆಂಟ್ ಇದಾವ. ಸೊ ಡಿಫ್ರೆಂಟ್ ಇದ್ರೆ ಏನ್ ಮಾಡ್ಬೇಕು? 1 ಅಂತ ಬರಿಬೇಕು. 1 ಮತ್ತೆ 1 ಇವೆರಡು ಕೂಡ ಸೇಮ್ ಇದಾವ, ಸೇಮ್ ಇದ್ರೆ 0. 1 ಮತ್ತೆ 1 ಇವೆರಡು ಕೂಡ ಸೇಮ್ ಇದಾವ, ಸೊ ಸೇಮ್ ಇದ್ರೆ 0. 1 ಮತ್ತೆ 1 ಇವೆರಡು ಕೂಡ ಸೇಮ್ ಇದಾವ, ಸೊ ಸೇಮ್ ಇದ್ರೆ 0. ಗೊತ್ತಾಯ್ತಾ? ಸೇಮ್ ಇದ್ರೆ 0 ಎರಡು ಇನ್ಪುಟ್ಗಳು,
ಎರಡು ಇನ್ಪುಟ್ಗಳು ಡಿಫ್ರೆಂಟ್ ಇದ್ರೆ ಏನಂತ ಬರೀಬೇಕು, 1 ಅಂತ ಬರೀಬೇಕು. ನೆಕ್ಸ್ಟ್ ಏನು ಅಂತಂದ್ರೆ ನಾವು ಸ್ಟಾರ್ಟ್ 1 ಇಂದನೇ ಮಾಡಲೇಬೇಕು. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು, 1 ಇಂದನೇ ಶುರು ಮಾಡ್ಬೇಕು. ಸೊ ಅದ್ರ ಹಿಂದೆ ಎಷ್ಟೇ ಝೀರೋಸ್ ಇದ್ರೂ ಕೂಡ ಅದು ನನಗೆ ಲೆಕ್ಕ ಬರಲ್ಲ, ಅದನ್ನ ನಾವು ತೆಗ್ದಾಕ್ತಾ ಹೋಗ್ತೀವಿ. ಗೊತ್ತಾಯ್ತಾ, ನಮ್ಗೆ 1 ಇಂದನೇ ಶುರು ಆಗ್ಬೇಕು ಮುಂದ್ಗಡೆ ಪ್ರೊಸೆಸ್. ಸೊ ಅದ್ರ ಹಿಂದ್ಗಡೆ ಎಷ್ಟು ಝೀರೋಸ್ ಇರ್ತವೆ ಅವೆಲ್ಲವನ್ನು ಕೂಡ ತೆಗ್ದಾಕ್ತಿವಿ. ಸೊ ಎಷ್ಟು ಝೀರೋಸ್ ಅನ್ನ ತೆಗ್ದಾಕ್ದೆ, 3 ಝೀರೋಸ್. ಸೊ 3 ನಂಬರ್ ಆಫ್ ಬಿಟ್ಸ್ ಅನ್ನ ಕೆಳಗಡೆ ಇಳಿಸ್ಕೋಬೇಕಾಗತ್ತೆ. ಸೊ 1 0 0. ಗೊತ್ತಾಯ್ತಾ ಯಾವ ರೀತಿ ಅಂತ ನೋಡಿ. ಇಲ್ಲಿ ಏನ್ ಮಾಡಿದ್ವಿ ನಾವು, ಸೇಮ್ ಆ ಟ್ರಿಕ್ ಅನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದಾಗ ಇಲ್ಲಿ 1 ಬಂತು, ಇನ್ನು ಉಳಿದಿರೋದೆಲ್ಲ ಅದ್ರ ಹಿಂದ್ಗಡೆ ಇರೋದೆಲ್ಲ ಝೀರೋಸ್, ಅದ್ರ ಹಿಂದ್ಗಡೆ ಇರೋದೆಲ್ಲ ನಮಗೆ 0 ಬಂತು. ಸೊ 1 ಇಂದನೇ ಶುರು ಆಗ್ಬೇಕಿತ್ತು ಕ್ಯಾಲ್ಕುಲೇಷನ್. ಸೊ ಅದಕ್ಕೋಸ್ಕರ ಏನ್ ಮಾಡಿದೆ, ಅದ್ರ ಹಿಂದ್ಗಡೆ ಇದ್ದಂತ ಎಲ್ಲ ಝೀರೋಸ್ ಅನ್ನು ಕೂಡ ತೆಗ್ದಾಕ್ದೆ. ಈಗ ನೋಡಿ ಇಲ್ಲಿ ಮತ್ತೆ ಡಿವೈಸರ್ ಅನ್ನು ಬರೀರಿ, 1 1 1 1. ಗೊತ್ತಾಯ್ತಾ, ಏನಕ್ಕೆ ನಾವು ಈ 3 ಎಲಿಮೆಂಟ್ಸ್ ಅನ್ನ ತಗೊಂಡಿದ್ದು, ಇಲ್ಲಿ 3 ಎಲಿಮೆಂಟ್ಸ್ ಅನ್ನ ತೆಗ್ದಿದ್ದು ಅಂತಂದ್ರೆ 3 ಬಿಟ್ಸ್ ಗಳನ್ನ ತೆಗ್ದಿದ್ವಲ್ವಾ. ಸೊ ನನಗೆ ಕರೆಕ್ಟ್ ಆಗಿ ಮ್ಯಾಚಿಂಗ್ ಆಗ್ಬೇಕು ಅಂದ್ರೆ ಇಲ್ಲಿ 4 ಬಿಟ್ಸ್ ಇದಾವೆ ಅಂದ್ರೆ ಡಿವೈಸರ್ ಅಲ್ಲಿ, ಇಲ್ಲೂ ಕೂಡ ನನಗೆ 4 ಬಿಟ್ಸ್ ಇದ್ರೇನೆ ಅಲ್ವಾ ನಾನು ಡಿವೈಡ್ ಮಾಡೋಕ್ಕಾಗೋದು, ಅದಕ್ಕೋಸ್ಕರ. ಸೊ ಸೇಮ್ ಪ್ರೊಸೀಜರ್ ಅನ್ನ ಯೂಸ್ ಮಾಡಿ. ಡಿಫ್ರೆಂಟ್ ಇದ್ರೆ 1 ನೋಡಿ, ಇಲ್ಲಿ 0 ಮತ್ತೆ 1 ಇದೆ. ಸೊ ಡಿಫ್ರೆಂಟ್ ಇರೋದ್ರಿಂದ 1, 0 ಮತ್ತೆ 1 ಡಿಫ್ರೆಂಟ್ ಇದೆ. 1 ಮತ್ತೆ 1 ಸೇಮ್ ಇದ್ರೆ 0, 1 ಮತ್ತೆ 1 ಸೇಮ್ ಇದ್ರೆ 0. ಗೊತ್ತಾಯ್ತಾ, ಸೇಮ್ ಇದ್ರೆ 0, ಡಿಫ್ರೆಂಟ್ ಇದ್ರೆ 1. ಈಗ ಅದು 1 ಇಂದನೇ ಶುರು ಆಗ್ಬೇಕು ನೆಕ್ಸ್ಟ್ ಸ್ಟೆಪ್. ಸೊ ಅದಕ್ಕೋಸ್ಕರ ಅದರ ಹಿಂದೆ ಇರುವಂತ ಎಲ್ಲ ಝೀರೋಸ್ ಅನ್ನು ಕೂಡ ತೆಗೆದಾಕ್ತೀನಿ. ನೆಕ್ಸ್ಟ್ 2 ಝೀರೋಸ್ ಅನ್ನ ಕ್ಯಾನ್ಸಲ್ ಔಟ್ ಮಾಡಿರೋದ್ರಿಂದ 2 ಬಿಟ್ಸ್ ಗಳನ್ನ ಕೆಳಗಡೆ ತರ್ತಾ ಹೋಗೋಣ. 1 ಮತ್ತೆ 0 ಸೇಮ್ ಡಿವೈಸರ್ ಏನಿದೆ ಅದನ್ನ ಬರ್ಕೊಳ್ಳಿ, ಮತ್ತೆ ಡಿವೈಡ್ ಮಾಡ್ತಾ ಹೋಗೋಣ. ಡಿಫ್ರೆಂಟ್ ಇದೆ, 0 ಮತ್ತೆ 1 ಅಂದ್ರೆ ಡಿಫ್ರೆಂಟ್ ಇದ್ರೆ 1, 1 ಮತ್ತೆ 1 ಅಂತಂದ್ರೆ 0, ಯಾಕೆ ಸೇಮ್ ಇದೆ. 1 ಮತ್ತೆ 1 ಸೇಮ್ ಇದೆ 0, 1 ಮತ್ತೆ 1 ಸೇಮ್ ಇದೆ 0. ಸೊ 1 ಇಂದ ಶುರು ಆಗ್ಬೇಕು. ಸೊ ಅದರ ಹಿಂದ್ಗಡೆ ಇರುವಂತ ಎಲ್ಲಾ ಝೀರೋಗಳನ್ನು ಕೂಡ ಕ್ಯಾನ್ಸಲ್ ಔಟ್ ಮಾಡ್ತೀವಿ. 3 ಝೀರೋಸ್ ಅನ್ನ ಕ್ಯಾನ್ಸಲ್ ಔಟ್ ಮಾಡಿರೋದ್ರಿಂದ 3 ಬಿಟ್ಸ್ ಅನ್ನ ಕೆಳಗಡೆ ತರಬೇಕು. ಸೊ 3 ಬಿಟ್ಸ್ ಕೆಳಗಡೆ ತಂದ್ರೆ 1 0 0 ಆಯ್ತು. ಸೊ ಡಿವೈಸರ್ ಅನ್ನು ಬರ್ಕೊಳ್ಳಿ, 1 1 1 1 ಆಯ್ತು. ಸೊ ಈಗ ಡಿಫ್ರೆಂಟ್ ಇದ್ರೆ 1, ಸೇಮ್ ಇದ್ರೆ 0. ಗೊತ್ತಾಯ್ತಾ, ಈಗ ನೋಡಿ ಇಲ್ಲಿ 1 ಇಂದ ಶುರು ಆಗಬೇಕು. ಸೊ ಅದರ ಹಿಂದೆ ಇರುವಂತ 2 ಝೀರೋಗಳನ್ನು ಕೂಡ ನಾನು ಕ್ಯಾನ್ಸಲ್ ಔಟ್ ಮಾಡಿದ್ದೀನಿ. ಈಗ 2 ಝೀರೋಸ್ ಅನ್ನ ಕ್ಯಾನ್ಸಲ್ ಔಟ್ ಮಾಡಿರೋದ್ರಿಂದ 2 ಬಿಟ್ಸ್ ಗಳನ್ನ ತರಬೇಕು. ಸೊ 2 ಬಿಟ್ಸ್ ಗಳನ್ನ ನನಗೆ ತರಕ್ ಆಗ್ತಾ ಇಲ್ಲ, ಕೇವಲ ಒಂದೇ ಒಂದು ಬಿಟ್ ಉಳ್ಕೊಂಡಿರೋದು, ಅದೇನಿದು 1 1 0 ಮಾತ್ರ ಉಳ್ಕೊಂತು. ಗೊತ್ತಾಯ್ತಾ, ನನಗೆ 2 ಬಿಟ್ಗಳನ್ನ ನಾನು ಕೆಳಗಡೆ ತರಬೇಕಿತ್ತು ಡಿವೈಡ್ ಮಾಡೋದಕ್ಕೆ, ಯಾಕಂದ್ರೆ ನನ್ನ ಡಿವೈಸರ್ ಅಲ್ಲಿ 4 ಬಿಟ್ಸ್ ಗಳಿರೋದು. ಸೊ ಇಲ್ಲೇನಾಯ್ತು ಅಂದ್ರೆ ಕೇವಲ ಒಂದೇ ಒಂದು ಲಾಸ್ಟ್ ಅಲ್ಲಿ ಉಳ್ಕೊಂಡಿದ್ರಿಂದ ಅದನ್ನ ಮಾತ್ರ ತರಕಾಯ್ದು, ಇನ್ನೊಂದನ್ನ ತರಕ್ ಆಗ್ಲಿಲ್ಲ. ಸೊ ನನಗೆ ಕೇವಲ 3 ರಿಮೈಂಡರ್ ಉಳ್ಕೊಂಡಿರೋದು, 3 ಬಿಟ್ಸ್ಗಳು. ಇಲ್ಲಿ ನನಗೆ 4 ಬಿಟ್ಸ್ ಗಳಿದಾವೆ ಡಿವೈಸರ್ ಅಲ್ಲಿ. ಸೊ ಐ ಕಾಂಟ್ ಡಿವೈಡ್ ಫರ್ದರ್. ಸೊ ರಿಮೈಂಡರ್ ಅಲ್ಲಿ ಏನು ಉಳ್ಕೊಂತು, 1 1 0 ಉಳ್ಕೊಂತು. ಗೊತ್ತಾಯ್ತಾ, ದಿಸ್ ಈಸ್ ದ ರಿಮೈಂಡರ್. ನನಗೆ ಸೆಂಡರ್ ಸೈಡ್ ಅಲ್ಲಿ ರಿಮೈಂಡರ್ ಏನು ಉಳ್ಕೊಂಡಿದೆ, 1 1 0 ಉಳ್ಕೊಂಡಿದೆ. ಈಗ ನಾವು ರಿಸೀವರ್ ಸೈಡ್ಗೆ ಹೋಗ್ತಾ ಹೋಗೋಣ. ಸೊ ರಿಸೀವರ್ ಸೈಡ್ ಅಲ್ಲಿ ಡಿವೈಸರ್ ಸೇಮ್ ಇರುತ್ತೆ, 1 1 1 1. ಫ್ರೇಮ್ ಅನ್ನ ಸೇಮ್ ಬರ್ಕೊಳ್ಳಿ, 1 1 1 0 1 0 0 1 0 1. ಗೊತ್ತಾಯ್ತಾ, ಸೊ ಫ್ರೇಮ್ ನಮಗೆ ಆಸ್ ಇಟ್ ಈಸ್ ಬರ್ಕೋಬೇಕಾಗತ್ತೆ, ಜನರೇಟರ್ ಆಸ್ ಇಟ್ ಈಸ್ ಬರ್ಕೋಬೇಕಾಗತ್ತೆ. ಆದ್ರೆ ಇಲ್ಲಿ ನಾನೇನ್ ಮಾಡಿದೆ, ಸೆಂಡರ್ ಸೈಡ್ ಅಲ್ಲಿ n-1 ನಂಬರ್ ಆಫ್ ಝೀರೋಸ್ ಅಂತಂದ್ರೆ 3 ನಂಬರ್ ಆಫ್ ಝೀರೋಸ್ ಅನ್ನ ಲಾಸ್ಟಿಗೆ ಆಡ್ ಮಾಡಿದೆ. ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಆ 3 ಝೀರೋಸ್ ಜಾಗದಲ್ಲಿ ಈ 1 1 0 ಇದೆಯಲ್ಲ ರಿಮೈಂಡರ್ ಸೆಂಡರ್ ಸೈಡ್ ಅಲ್ಲಿ ಇರೋದು, ಅದನ್ನ ಆಡ್ ಮಾಡ್ಬೇಕು. 1 1 0 ನ ಆಡ್ ಮಾಡ್ಬೇಕು. ಗೊತ್ತಾಯ್ತಾ, ಸೊ ಸೆಂಡರ್ ಸೈಡ್ ಅಲ್ಲಿ ಏನ್ ಮಾಡಿದ್ವಿ, n-1 ಅಂದ್ರೆ ಜನರೇಟರ್ ಅಲ್ಲಿ ಎಷ್ಟು ಬಿಟ್ಸ್ ಗಳಿದ್ದು ಅದಕ್ಕಿಂತ ಒಂದು ಕಡಿಮೆ ನಂಬರ್ ಆಫ್ ಝೀರೋಸ್ ಅನ್ನ ಆಡ್ ಮಾಡಿದೆ ಲಾಸ್ಟ್ಗೆ ಫ್ರೇಮ್ಗೆ ಡಿವೈಡ್ ಮಾಡ್ಬೇಕಾರೆ. ಸೊ ಇವಾಗ ಏನ್ ಮಾಡ್ತೀವಿ, ರಿಸೀವರ್ ಸೈಡ್ ಅಲ್ಲಿ ಅಂದ್ರೆ ರಿಮೈಂಡರ್ ಏನ್ ಬಂದಿರುತ್ತೆ ಸೆಂಡರ್ ಸೈಡ್ ಅಲ್ಲಿ, ಆ ರಿಮೈಂಡರ್ ಅನ್ನ ತಗೊಂಡೋಗ್ಬಿಟ್ಟು ಆ 3 ವ್ಯಾಲ್ಯೂಗಳ ಜಾಗಕ್ಕೆ ಬರಿತಾ ಹೋಗ್ತೀವಿ. 3 ಝೀರೋಸ್ ಅನ್ನ ಬರ್ದಿದ್ವಲ್ಲ, ಅದ್ರ ಬದಲು ನಾವು ರಿಮೈಂಡರ್ ಅನ್ನ ಬರಿತೀವಿ. ಇನ್ನು ಉಳಿದಿರೋದೆಲ್ಲ ಸೇಮ್ ಪ್ರೊಸೀಜರ್, ಸೇಮ್ ಟ್ರಿಕ್ ಅನ್ನ ಯೂಸ್ ಮಾಡ್ಕೊಂಡು ಡಿವೈಡ್ ಮಾಡ್ತಾ ಬನ್ನಿ. ಸೊ ಡಿವೈಸರ್ ಅನ್ನ ಬರೀನ 1 1 1 1. ಇಲ್ಲಿ ನೋಡಿ 0 ಮತ್ತೆ 1 ಡಿಫ್ರೆಂಟ್ ಇದ್ರೆ 1 ಅಂತ ಬರಿಬೇಕಾಗತ್ತೆ. 1 ಮತ್ತೆ 1 ಸೇಮ್ ಇದ್ರೆ 0, 1 ಮತ್ತೆ 1 ಸೇಮ್ ಇದ್ರೆ 0, 1 ಮತ್ತೆ 1 ಸೇಮ್ ಇದ್ರೆ 0, ಡಿಫ್ರೆಂಟ್ ಇದ್ರೆ 1. ಸೊ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಆಗೋದು 1 ಇಂದ. ಸೊ ಅದರ ಹಿಂದ್ಗಡೆ ಇರುವಂತ ಎಲ್ಲಾ ಝೀರೋಗಳನ್ನು ಕೂಡ ಕ್ಯಾನ್ಸಲ್ ಔಟ್ ಮಾಡ್ತೀವಿ. 3 ಝೀರೋಸ್ ಅನ್ನ ಕ್ಯಾನ್ಸಲ್ ಔಟ್ ಮಾಡಿರೋದ್ರಿಂದ 3 ಬಿಟ್ಸ್ ಅನ್ನ ನಾನು ಕೆಳಗಡೆ ತರಬೇಕು, 1 0 0. ಗೊತ್ತಾಯ್ತಾ, ಸೊ ನೆಕ್ಸ್ಟ್ ಇಲ್ಲಿ ಏನಿದೆ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ, ಅಂತಂದ್ರೆ ಡಿವೈಸರ್ ಅನ್ನ ಆಸ್ ಇಟ್ ಈಸ್ ಬರ್ಕೋಬೇಕು. ಸೊ ಡಿಫ್ರೆಂಟ್ ಇದೆ ನೋಡಿ, 0 ಮತ್ತೆ 1 ಡಿಫ್ರೆಂಟ್ ಇದ್ರೆ 1 ಅಂತ ಬರೀಬೇಕು. ನೋಡಿ 0 ಮತ್ತೆ 1 ಡಿಫ್ರೆಂಟ್ ಇದ್ರೆ 1 ಅಂತ ಬರೀಬೇಕು. 1 ಮತ್ತೆ 1 ಸೇಮ್ ಇದ್ರೆ 0, 1 ಮತ್ತೆ 1 ಸೇಮ್ ಇದ್ರೆ 0. ಸೊ 1 ಇಂದ ಶುರು ಆಗಬೇಕು. ಸೊ ಅದರ ಹಿಂದೆ ಇರುವಂತ 2 ಝೀರೋಗಳನ್ನ ನಾನು ಕ್ಯಾನ್ಸಲ್ ಔಟ್ ಮಾಡಿದೆ. ಸೊ 2 ಝೀರೋನ ಕ್ಯಾನ್ಸಲ್ ಔಟ್ ಮಾಡಿದೆ ಅಂತಂದ್ರೆ 2 ಬಿಟ್ಸ್ ಗಳನ್ನ ಕೆಳಗಡೆ ತರಬೇಕು. ಸೊ 1 ಮತ್ತೆ 0. ಗೊತ್ತಾಯ್ತಾ, ಈಗ ನೆಕ್ಸ್ಟ್ ಮತ್ತೆ ಡಿವೈಸರ್ ಅನ್ನ ಬರ್ಕೊಳ್ಳಿ, 1 1 1 1. 0 ಮತ್ತೆ 1 ಡಿಫ್ರೆಂಟ್ ಇದ್ರೆ 1,
1 ಮತ್ತೆ 1 ಸೇಮ್ ಇದೆ, ಸೇಮ್ ಇದ್ರೆ 0, 1 ಮತ್ತೆ 1 ಸೇಮ್ ಇದೆ, ಸೇಮ್ ಇದ್ರೆ 0, 1 ಮತ್ತೆ 1 ಸೇಮ್ ಇದೆ, ಸೇಮ್ ಇದ್ರೆ 0. ಈಗ 1 ಇಂದನೇ ಶುರು ಆಗಬೇಕು ನೆಕ್ಸ್ಟ್ ಸ್ಟೆಪ್. ಸೊ ಅದರ ಹಿಂದ್ಗಡೆ ಇರುವಂತಹ 3 0ಗಳನ್ನ ಕೂಡ ನಾನು ತೆಗೆದಾಕ್ತೀನಿ. ಸೊ 3 zeros ಅನ್ನ ತೆಗೆದಾಕ್ದೆ ಅಂತಂದ್ರೆ 3 ಬಿಟ್ಸ್ಗಳನ್ನ ನಾನು ಕೆಳಗಡೆ ಇಳಿಸ್ಕೋಬೇಕು. ಸೊ 1 1 1 ಅಲ್ವಾ ಆ 3 ಬಿಟ್ಗಳು. ಸೊ ಇಲ್ಲೇನಿದೆ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ, 1 1 1 1. ಸೊ ಸೇಮ್ ಇದ್ರೆ 0, ಸೇಮ್ ಇದ್ರೆ 0, ಸೇಮ್ ಇದ್ರೆ 0, ಸೇಮ್ ಇದ್ರೆ 0. ಸೊ ಈಗ ನನಗೆ 1 ಇಂದ ಶುರು ಆಗೋದಕ್ಕೆ ಸಾಧ್ಯತೆನೇ ಇಲ್ಲ, ಯಾಕಂತಂದ್ರೆ 1 ಇಲ್ವೇ ಇಲ್ಲ. ಸೊ ಈ ಎಲ್ಲಾ zeros ಅನ್ನು ಕೂಡ ನಾನು ತೆಗೆದಾಕ್ತೀನಿ. ಇನ್ನ ಒಂದೇ ಒಂದು ಉಳ್ಕೊಂಡಿದ್ದು ಬಿಟ್ಸು ಅದ್ಯಾವ್ದದು 0. ಸೊ ನಾನು 0ನ ತಗೊಂಬಂದು ಇಲ್ಲಿಟ್ರು ಕೂಡ ನಾನು ಫೈನಲ್ ಆಗಿ ಇದರಿಂದ ಡಿವೈಡ್ ಮಾಡೋಕ್ಕಾಗಲ್ಲ. ಯಾಕೆ, ಒಂದೇ ಒಂದು ಬಿಟ್ ಉಳ್ಕೊಂಡಿದ್ದು ಅದನ್ನ ಕೆಳಗಡೆ ತಂದೆ. ಇಲ್ಲಿ ನಾನು ಡಿವೈಡ್ ಮಾಡಬೇಕು ಅಂತಂದ್ರೆ ಮಿನಿಮಮ್ 4 ಬಿಟ್ಗಳು ಬೇಕು, ಯಾಕಂದ್ರೆ ನನ್ನ ಡಿವೈಸರ್ ಇರೋದು 4 ಬಿಟ್ಸ್ ಇಂದ. ಸೊ ಅದಕ್ಕೋಸ್ಕರ 4 ಬಿಟ್ ಇಲ್ಲ. ನನಗೆ ರಿಮೈಂಡರ್ ಅಲ್ಲಿ ಏನು ಉಳ್ಕೊಂತು, ನನಗೆ ರಿಮೈಂಡರ್ ಇಸ್ ಫುಲ್ ಆಫ್ zeros. ಸೊ ನನ್ನ ರಿಮೈಂಡರ್ 0 ಆಗಿದೆ. ಈಗ ನೋಡಿ ಇಲ್ಲಿ ಸಿಂಪಲ್, ಏನಾದ್ರೂ ಕೂಡ ರಿಸೀವರ್ ಸೈಡ್ ಅಲ್ಲಿ ರಿಮೈಂಡರ್ 0 ಆಗಿದೆ ಅಂತಂದ್ರೆ ಮೆಸೇಜ್ ಹ್ಯಾಸ್ ಬಿನ್ ಅಕ್ಸೆಪ್ಟೆಡ್, ಸರಿನಾ? ಈ ತರ ಅಕ್ಸೆಪ್ಟೆಡ್ ಅಂತ ಬರೀರಿ, ಗೊತ್ತಾಯ್ತಾ? ಯಾವ ಒಂದು ಸಿಚುವೇಶನ್ ಅಲ್ಲಿ ನಮ್ಮ ರಿಮೈಂಡರ್ ರಿಸೀವರ್ ಸೈಡ್ ಅಲ್ಲಿ 0 ಆಗಿರುತ್ತೆ ಅವಾಗ ಯಾವುದೇ ಎರರ್ ಡಿಟೆಕ್ಟ್ ಆಗಿಲ್ಲ ಅಂತ ಅರ್ಥ, ಗೊತ್ತಾಯ್ತಾ? ಸೆಂಡರ್ ಇಂದ ನಾವು ರಿಸೀವರ್ ಸೈಡ್ಗೆ ಒಂದು ಮೆಸೇಜ್ ಅನ್ನ ಕಳಿಸಿದೀವಲ್ಲ, ಅದರಲ್ಲಿ ಯಾವುದೇ ಎರರ್ ಡಿಟೆಕ್ಟ್ ಆಗಿಲ್ಲ, ಬಿಕಾಸ್ ದ ರಿಮೈಂಡರ್ ಇಸ್ ಈಕ್ವಲ್ ಟು 0. ಅವಾಗ ಏನಂತ ಬರೀಬೇಕು, ಅಕ್ಸೆಪ್ಟೆಡ್ ಅಂತ ಬರೀಬೇಕಂದ್ರೆ ಯಾವುದೇ ಒಂದು ಎರರ್ ಇಲ್ಲ ಅಂತಂದ್ರೆ ಮೆಸೇಜ್ ಅಲ್ಲಿ ಅದು ರಿಸೀವರ್ ಸೈಡ್ ಅಲ್ಲಿ ಅಕ್ಸೆಪ್ಟ್ ಆಗುತ್ತೆ. ಅದನ್ನ ಯಾವ ರೀತಿ ಕಂಡುಹಿಡಿಬಹುದು, ರಿಮೈಂಡರ್ 0 ಆಯ್ತು ಅಂತಂದ್ರೆ ರಿಸೀವರ್ ಸೈಡ್ ಅಲ್ಲಿ, ಸೊ ಈ ಒಂದು ಮೆಸೇಜ್ ಅಕ್ಸೆಪ್ಟ್ ಆಗಿದೆ ಬಿಕಾಸ್ ದೇರ್ ಇಸ್ ನೋ ಎರರ್ ಬೀಯಿಂಗ್ ಡಿಟೆಕ್ಟೆಡ್, ಗೊತ್ತಾಯ್ತಾ? ಸೊ ಈ ತರದ್ದು ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿ, ಅವಾಗ ಈಸಿ ಆಗ್ತಾ ಹೋಗುತ್ತೆ. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಪ್ಲೇ ಲಿಸ್ಟ್ ಮುಖಾಂತರ ನೀವು ನೋಡ್ತಾ ಹೋಗ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.